ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಚನ್ನಪಟ್ಟಣ ಡಿಸ್ಟಿಕ್ಕಿಂದ. ನಿಮ್ಮ ಹೆಸರು? ವೇದ. ಎಷ್ಟು ವರ್ಷದಿಂದ ಈ ಥರ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಇವರೆಲ್ಲ 7 ವರ್ಷದಿಂದ ಮಾಡ್ತಾ ಇದ್ದಾರೆ, ನಾನು ಇದೇ ಫಸ್ಟ್ ಇಯರ್. ಓಕೆ, ನೀವು ಮನೆಯವ್ರ ಜೊತೆ ಬಂದಿದ್ದೀರಾ, ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ? ಇಲ್ಲ, ಫ್ಯಾಮಿಲಿ. ಅಂದರೆ ನೀವು ಇದೇ ಫಸ್ಟ್ ಅಂತ ಹೇಳ್ತಾ ಇದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಎಲ್ಲೆಲ್ಲಿ ಊಟ ಕೊಡ್ತಾ ಇದ್ದಾರೆ, ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರಲ್ಲ, ಚೆನ್ನಾಗಿದೆ. ನಿಮಗೆ ಸುಸ್ತು ಆ ಥರ ಏನೋ ಅನಿಸಿಲ್ವಾ? ಸುಸ್ತೇನಿಲ್ಲ, ಕಾಲು ನೋವು ಇದ್ದೇ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಓಕೆ, ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀರಾ ವರ್ಷ? ಮಾಡಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಮಾದಪ್ಪ ಹೆಂಗೆ ಇದು ಮಾಡ್ತಾರೋ ಹಂಗೆ. ಓಕೆ, ನಿಮ್ಮ ಅನಿಸಿಕೆನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿ ಯಾವ ರೀತಿ ಅವರ ಅಭಿಪ್ರಾಯನ ಹಂಚ್ಕೊಂಡ್ರು ಅಂತ. ನೆಕ್ಸ್ಟ್ ಮುಂದಿನ ಭಕ್ತಾದಿ ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಗೌಡ್ಗೆರೆಯಿಂದ ಬರ್ತಿರೋದು. ನಿಮ್ಮ ಹೆಸರು? ಸಂಜಯ್ ಅಂತ. ಎಷ್ಟು ವರ್ಷದಿಂದ ಈ ಥರ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ನಾವು ಇವಾಗ 3 ವರ್ಷ ಆಯಿತು. ಹೇಗೆ ಅನ್ನಿಸ್ತಿದೆ? ನಮಗೆ ಫುಲ್ ಜಾಲಿ ಆಯ್ತಾ ಇದೆ, ಮೈಂಡ್ ಫ್ರೆಶ್ ಆಯ್ತಾ ಇದೆ. ಮಾದಪ್ಪ ಒಳ್ಳೇದು ಮಾಡ್ರೆ ಸಾಕು ಅಂತ ಇದ್ದೀವಿ. ಓಕೆ, ಎಷ್ಟು ಜನ ಬಂದಿದ್ದೀರಾ? ನಾವು 10 ಜನ ಬಂದಿದ್ದೀವಿ. ಅಂದರೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ? ಫ್ರೆಂಡ್ಸೇ. ಓಕೆ, ಇದು ನೀವೇನು ಕೇಳ್ಕೊಂಡಿದ್ದೀರಾ, ಅದು ನೆರವೇರಿದೆಯಾ? ಅದು ಮುಂದೆ ನೆರವೇರಲಿ ಅಂತ ಬಂದಿರೋದು ಇವಾಗ ನಾವು. ಓಕೆ, ಇದು ಕಾಲು ನೋವು ಆ ಥರ ಏನಾಗಿಲ್ವಾ? ಎಲ್ಲಿ ಕಾಲು ನೋವು ಸುಸ್ತಾಗೋದು ಆ ಥರ ಏನಾಗಿಲ್ವಾ? ಇಲ್ಲ ಏನಿಲ್ಲ. ಭಕ್ತಿ ಇದ್ರೆ ದೇವರು ಶಕ್ತಿ ಕೊಡ್ತಾರೆ, ನಡೀತೀವಿ. ಓಕೆ, ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಬರ್ತೀವಿ, ಮಾದಪ್ಪ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿ ಯಾವ ರೀತಿ ಅವರ ಅಭಿಪ್ರಾಯನ ಹಂಚ್ಕೊಂಡ್ರು ಅಂತ. ಮುಂದಿನ ಭಕ್ತಾದಿನ ಮಾತಾಡ್ಸೋಣ ಬನ್ನಿ. ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲೇ ಮೇಡಮ್, ಮುಳ್ಳಳ್ಳಿಯಿಂದ. ನಿಮ್ಮ ಹೆಸರು ಸರ್? ಹರ್ಷ ಅಂತ ಹೇಳಿ. ಎಷ್ಟು ಜನ ಬಂದಿದ್ದೀರಾ? ಮೇಡಮ್ ನಾವು ಒಂದು 20 ಜನ ಇದ್ದೀವಿ. ವರ್ಷ ಬರ್ತಾ ಇರ್ತೀರಾ? ಇಲ್ಲ ಮೇಡಮ್, ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು 10 ವರ್ಷದಿಂದ ಮಾಡ್ತಿದ್ದಾರೆ. ನಾನು ಮೊದಲನೇ ವರ್ಷ ಸರ್. ಹೇಗಿದೆ ಎಕ್ಸ್ಪೀರಿಯನ್ಸ್ ಮೊದಲನೇ ವರ್ಷದ್ದು? ತುಂಬ ಚೆನ್ನಾಗಿದೆ ಮೇಡಮ್. ಇನ್ಮೇಲೆ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದ್ದೀರಾ? ಖಂಡಿತ ಕಂಟಿನ್ಯೂ ಮಾಡ್ತೀವಿ ಮೇಡಮ್. ಸುಸ್ತು ಆ ಥರ ಏನೂ ಆಗ್ತಿಲ್ವಾ? ಇಲ್ಲ ಮೇಡಮ್, ಇವಾಗ ಶುರು ಮಾಡಿದ್ದೀವಿ, ಆ ಥರ ಎಲ್ಲ ಏನಿಲ್ಲ. ಇನ್ನು ಇಲ್ಲಿಂದ ಶುರು ಮಾಡ್ತೀವಿ. ಮುಂದೆ ಹೇಗಿರುತ್ತೆ ಅಂತ ನೋಡಿ, ಅದ್ರ ಮುಂದೆ ಎಲ್ಲ ಕಡೆನೂ ಅನುದಾನ ಎಲ್ಲ ಇರುತ್ತೆ, ಯಾವ ಥರ ನಡೀತದೆ ನೋಡಿ. ಓಕೆ ಸರ್, ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಂತ ಇದ್ದೀರಾ, ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಜೊತೆ ಬಂದಿರೋರಿಗೆಲ್ಲ ಒಳ್ಳೇದು ಮಾಡಲಿ. ನಮ್ಮ ಹಿಂದಿನ ಭಕ್ತಾದಿ ಯಾವ ರೀತಿ ತಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರು ಅಂತ ಈಗ ಮುಂದಿನ ಭಕ್ತಾದಿನ ಮಾತಾಡ್ಸೋಣ ಬನ್ನಿ. ಹಾಯ್ ಪುಟ. ಹಾಯ್. ನಿನ್ನ ಹೆಸರು? ಉಲ್ಲಾಸ್ ಗೌಡ. ಯಾವ ಊರಿಂದ ಬಂದಿರೋದು? ಚನ್ನನಹಳ್ಳಿ. ಓಕೆ, ಯಾವ ಕ್ಲಾಸ್ ಓದ್ತಿದ್ಯಾ? 5th ಸ್ಟ್ಯಾಂಡರ್ಡ್. ಇದು ಎಷ್ಟನೇ ವರ್ಷದ ಪಾದಯಾತ್ರೆ? ಸೆಕೆಂಡ್. ಹೌದಾ, ಹೋದ ವರ್ಷ ಯಾವ ರೀತಿ ಇತ್ತು? ಈ ವರ್ಷ ನಿಮಗೆ ಕಾಲು ನೋವು ಆ ಥರ ಏನು ಅನಿಸಿಲ್ವಾ? ಇನ್ಮೇಲೆ ಪ್ರತಿ ವರ್ಷ ಬರ್ತೀರಾ? ಹೋದ ವರ್ಷ ಏನಂತ ಕೇಳ್ಕೊಂಡಿದ್ದೆ ದೇವರ ಹತ್ರ? ಓಕೆ, ಈ ವರ್ಷನೂ ಅದೇ ಥರ ಕೇಳ್ಕೊ, ಒಳ್ಳೆ ಬುದ್ಧಿ ಕೊಡಲಿ, ಚೆನ್ನಾಗಿ ನೋಡಿ. ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬರಲಿ. ಅದೇ ಸ್ಕೂಲಲ್ಲಿ ನೀನೇ ಹೈಯೆಸ್ಟ್ ಬರಬೇಕು, ಎಲ್ಲಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ನಾನು. ಓಕೆ, ನಮ್ಮ ಜೊತೆ ನಿನ್ನ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನೋಡೋದಲ್ಲ ವೀಕ್ಷಕರೇ, ಚಿಕ್ಕ ಪುಟ್ಟ ಯಾವ ರೀತಿ ಅವನ ಅಭಿಪ್ರಾಯನ ಹೇಳ್ತಾ ಅಂತ. ನಾನು ನೆಕ್ಸ್ಟ್ ಮುಂದಿನ ಭಕ್ತಾದಿನ ಮಾತಾಡ್ಸೋಣ ಬನ್ನಿ. ಇವ್ರು ಕೇಳಲ್ಲ, ಇಲ್ಲಿ ಬರ್ತಾರಲ್ಲ ಅವ್ರನ್ನ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಪವಿತ್ರ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬೆಂಗಳೂರು. ಎಷ್ಟು ವರ್ಷದಿಂದ ಈ ಥರ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ನಮ್ಮ ಫ್ರೆಂಡು 9-10 ವರ್ಷದಿಂದ ಮಾಡ್ತಾ ಇದ್ದಾಳೆ. ಬಾ ಇಲ್ಲಿ ಕವಿತಾ. ನಾನು 2 ವರ್ಷ ಆಯ್ತು ಇವಾಗ. ಓಕೆ, ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಮೇಡಮ್. ಕಾಲು ನೋವು ಆ ರೀತಿ ಬರೋದು, ಸುಸ್ತಾಗೋದು ಆ ಥರ ಯಾವತ್ತೂ ಆಗಿಲ್ವಾ? ಏನಿಲ್ಲ. ಓಕೆ, ಹೋದ ವರ್ಷ ಏನು ಬೇಡ್ಕೊಂಡ್ರೆ ಅದು ನೆರವೇರಿದ್ಯಾ? ಹಾಂ, ಆಗಿದೆ. ಓಕೆ, ಇವಾಗ ಹೋಗ್ತಾ ಇದ್ದೀರಾ, ಏನು ಬೇಡ್ಕೋತೀರಾ ಅದು ಮಾದಪ್ಪ ನಿಮಗೆ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚಿಕೊಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಜಾಸ್ತಿ ಜನ ಬನ್ನಿ ಬನ್ನಿ. ನಿಮ್ಮ
ಹೆಸರು ಮೇಡಮ್? ಜಯಲಕ್ಷ್ಮಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಕೋಡಳ್ಳಿ, ಸಂತೆ ಕೋಡಳ್ಳಿ ಪಕ್ಕ ಬಿಜ್ಜಳ್ಳಿಯಿಂದ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಪಾದಯಾತ್ರೆ? 9 ಯಾತ್ರೆಯಿಂದ ಮಾಡ್ತಾ ಇದೀವಿ. ಓಕೆ, ಇದು ಯಾವ ರೀತಿ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಈ ವರ್ಷನೇ ಒಂದ್ ಸ್ವಲ್ಪ ಇದು ಚಿರತೆದು ಇದು ಅಂತ ಇದು ಮಾಡ್ತಾ ಜನ ಅಷ್ಟೇ ಮೇಡಮ್. ಇದ್ದಾಗಿಲ್ಲ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಹೋಗಿ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಸ್ವಾಮಿದು ಬರ್ತಾ ಇದೀವ್ರಿ. ಅಂದ್ರೆ ಮನೆಯವರೆಲ್ಲ ಬಂದಿದ್ದೀರಾ? ಫ್ಯಾಮಿಲಿ ಮನೆ ಬಂದಿದೀವಿ ನಾವು. ಓಕೆ, ಎಷ್ಟು ಜನ ಬಂದಿದ್ದೀರಾ? ನನ್ನ ಯಜಮಾನ್ರು, ನಾನು, ನನ್ನ ಮಗಳು, ನಮ್ಮ ಅಣ್ಣನ ಮಗಳು, ನನ್ನ ವಾರ್ಗಿತ್ತಿ, ನಮ್ಮ ಹಸ್ಬೆಂಡು ಎಲ್ಲ ಬಂದಿದ್ದು, ನನ್ನ ಮಗ ಎಲ್ಲ. ಹೌದಾ? ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತೀರಾ? ಮೇಡಮ್ ನಾನು ಇದಿರುವರೆಗೂ ಮಾಡ್ತೇನೆ ಇರ್ತೀನಿ ಸ್ವಾಮಿಗೆ. ನಿಮ್ಮ ಮನೆ ದೇವರ ಅದು? ಇಲ್ಲ ಮೇಡಮ್, ನಮ್ಮ ಮನೆ ದೇವ್ರು ವೆಂಕಟರಮಣ ಸ್ವಾಮಿ. ಆದ್ರೆ ನಮ್ಮ ಅಪ್ಪನಿಗೆ ನಾವು ಭಕ್ತಿಗೆ ಮೊರೆ ಹೋಗಿದ್ದೀವಿ ಅಷ್ಟೇ. ಊಟ ಆಯ್ತಾ ನಿಮ್ದು? ಎಲ್ಲ ಮಾಡ್ದೆ ಮೇಡಮ್, ಚೆನ್ನಾಗಿ ಮಾಡವ್ರೆ. ಕಾಳಸಾರು ಮುದ್ದೆ ಚೆನ್ನಾಗಿ ಮಾಡವ್ರೆ ಮೇಡಮ್. ಅಂದ್ರೆ ನೀವ್ ಏನೇನ್ ಬೇಡ್ಕೊಂಡಿದ್ದೀರಾ ಅದೆಲ್ಲ ನೆರವೇರಿದ್ಯಾ? ನೆರವೇರ್ತದೆ ಖಂಡಿತ. ಓಕೆ, ಇವಾಗೂ ನೀವು ಹೋಗಿ ಏನ್ ಬೇಡ್ಕೋತೀರಾ ಅದು ನಮ್ಮ ಕಡೆಯಿಂದ ನೆರವೇರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ನೋಡೋದಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ತುಂಬಾ ಆಕ್ಟಿವ್ ಆಗಿ ಮಾತಾಡೋದು ಅಂತ ನೀವೇ ನೋಡ್ತಾ ಇದ್ದೀರಾ. ಬನ್ನಿ ಮುಂದಿನ ಭಕ್ತಾದಿಯನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ದುಂಡು ಮಾದಯ್ಯ ಅಂತ. ಯಾವೂರಿಂದ ಬರ್ತಾ ಇದ್ದೀರಾ? ಬೆಂಗಳೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 7ನೇ ವರ್ಷ. ಯಾವ ರೀತಿ ಇದೆ ಸರ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ನಮ್ಮ ಮಾದಪ್ಪನ ದರ್ಶನ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಚೆನ್ನಾಗಿದೆ, ನೋಡೋಕ್ಕೆ ಹೋಗೋಕ್ಕೆಲ್ಲ ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಮಾದಪ್ಪನ ದರ್ಶನ ಮಾಡ್ತಾ ಇದೆ, ಎಲ್ಲರೂ ತುಂಬ ಒಳ್ಳೇದಾಗುತ್ತೆ. ಬರ ಜನ ಜಾಸ್ತಿ ಆಯ್ತಾ ಹೊತ್ತು ಕಮ್ಮಿ ಅಂತಿಲ್ಲ ಮಾದಪ್ಪನಿಗೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ಮ ಟಿವಿ ಮುಖಾಂತರ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಓಕೆ, ಅಂದ್ರೆ ನೀವು ಏನೆಲ್ಲ ಬೇಡ್ಕೊಂಡಿದ್ದೀರಾ ಅದೆಲ್ಲ ನೆರವೇರಿದ್ಯಾ? ಹೌದು ಮೇಡಮ್, ಮಾದಪ್ಪನ ನಂಬಿ ಹೋದವ್ರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಮೇಡಮ್. ಒಳ್ಳೇದಾಗಿ ಆಗುತ್ತೆ ಮೇಡಮ್. ಹೌದು. ಓಕೆ, ಯಾವ ರೀತಿ 4 ದಿನ ನೀವು ಟೈಮ್ ಪಾಸ್ ಮಾಡ್ತೀರಾ? ಅಂದ್ರೆ ನಡ್ಕೊಂಡು ಹೋಗ್ತೀರಾ? ಸುಸ್ತಾಗಲ್ವಾ? ಅಲ್ಲೆಲ್ಲರೂ ರೆಸ್ಟ್ ತಗೋತೀರಾ? ಸುಸ್ತಾಗಲ್ಲ ಮೇಡಮ್, ಎಲ್ಲೋದ್ರೂ ಯಾವ ಚಳಿ ಏನು ಆಗಲ್ಲ, ಸೊಳ್ಳೆ ನೋಣ ಏನು ಕೆಚ್ಚಲ್ಲ. ಮನುಷ್ಯನಿಗೆಲ್ಲ ಹೋದಷ್ಟು ಚೆನ್ನಾಗಿ ಫ್ರೀ ಆಗುತ್ತೆ, ಮನುಷ್ಯನಿಗೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮಾದಪ್ಪನ ಮಹಿಮೆ ಅಂತೀರಾ? ಮಾದಪ್ಪನ ಮಹಿಮೆ, ದೇವ್ರು ಇದಿಲ್ಲದೆ ಏನೂ ಆಗಲ್ಲ ಮೇಡಮ್, ಒಳ್ಳೆ ದೇವ್ರಿಂದ. ಓಕೆ, ನೀವೀಗ ಹೋಗ್ತಾ ಇದ್ದೀರಾ, ನೀವೇನ್ ಬೇಡ್ಕೋತೀರಾ? ದೇವರು ನಮ್ಮ ಪರವಾಗಿ ಅಂದ್ರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೂ ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. ಪ್ರೀತಮ್. ಮನೋಜ್. ಎಲ್ಲಿಂದ ಬರ್ತಾ ಇರೋದು? ರಾಮನಗರ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದೇ ಫಸ್ಟ್ನೇ ವರ್ಷ. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತೆ. ಇನ್ನು ಹೋಯ್ತಾ ಇದೀವಿ, ಮುಂದೆ ನೋಡೋಣ ಎಕ್ಸ್ಪೀರಿಯನ್ಸ್. ಈಗ ಫಸ್ಟ್ ಟೈಮ್ ಹೋಗ್ಬೇಕಂತ ನಿಮ್ಗೆ ಯಾಕೆ ಅನ್ಸಿದ್ದು? ಏನೋ ಮಾದಪ್ಪ ಬಾ ಅಂತ ಕರೀತು. ಅಂದ್ರೆ ಮಾದಪ್ಪನೇ ಕರ್ಸ್ಕೊತಿರೋದು ಅವ್ರ ಹತ್ರ, ಜ್ಞಾನ ಕೊಟ್ಟು ಬನ್ನಿ ಅಂತ. ಏನು ಓದ್ತಿರೋದು ನೀವು? ನಾನು ಡಿಗ್ರಿ B.Com ಮಾಡ್ತಾ ಇದ್ದೀನಿ. ನೀವು? ನಾನು ಸೆಕೆಂಡ್ ಸೆಮ್ B.Com. ಓಕೆ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಓದಿ, ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಓಕೆ, ನಿಮ್ಮ ಅಭಿಪ್ರಾಯನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ಇಬ್ರಿಗೂ ಧನ್ಯವಾದಗಳು. ಜೈ ಮಾಸ್ ಟಿವಿ. ವೀಕ್ಷಕರೇ, ನಮ್ಮ ಸ್ಟೂಡೆಂಟ್ಸ್ ಓದ್ತಿರೋಂಥ ಹುಡುಗರು ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯನ ಯಾವ ರೀತಿ ಹಂಚ್ಕೊಂಡು ಅಂತ ನೀವೇ ನೋಡಿದ್ರಿ. ಬನ್ನಿ ನೆಕ್ಸ್ಟ್ ಬರೋಂಥ ಭಕ್ತಾದಿನ ಮಾತಾಡ್ಸೋಣ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕೊಕ್ರೆಬೆಳ್ಳೂರು ಮದ್ದೂರು. ನಿಮ್ಮ ಹೆಸರು ಮೇಡಮ್? ರಾಧಾ ಅಂತ. ಮನೆಯಿಂದ ಬರ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆನಾ? ಫ್ಯಾಮಿಲಿ, ಎಲ್ಲರೂ ಫ್ಯಾಮಿಲಿ ಜೊತೆ. ಎಷ್ಟು ಜನ ಇದ್ದೀರಾ ಟೋಟಲ್? ಒಂದು 200 ಸೀಟ್ ಬರ್ತಾ ಇದೆ. 200? ಓಕೆ, ಇದು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು 3 ವರ್ಷ, ಇವ್ರು 12 ವರ್ಷದಿಂದ ಬರ್ತಾವ್ರೆ. ಇವರೆಲ್ಲ ಮಧ್ಯೆ ಬರ್ತಾರೆ. ಓಕೆ, ಯಾವ ರೀತಿ ಇದೆ? ಹೋಗ್ತಾ ಇದ್ರಲ್ಲ ನಡ್ಕೊಂಡು ಎಕ್ಸ್ಪೀರಿಯನ್ಸ್? ಕಾಲು ನೋವು, ಸುಸ್ತು ಆ ಥರ ಏನೂ ಆಗಿಲ್ವಾ? ಏನಿಲ್ಲ, ಉಗೇ ಮಾದಪ್ಪ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ನಾವು ಹೋಗೋದೇ ಗೊತ್ತಾಗಲ್ಲ. ಎಲ್ಲ ದೇವ್ರ ಮಹಿಮೆಯಿಂದ ಏನೋ ಥರ ಅನಿಸ್ತಾ ಇಲ್ಲ ನಿಮಗೆ? ಸುಸ್ತು ಅಂತ ಏನಿಲ್ಲ. ಆಮೇಲೆ ಏನು ಜಾಸ್ತಿ ನಾವೇನು ಬಿಸಿಲೊತ್ತಲ್ಲೂ ನಡೆಯಲ್ಲ, ಮಾರ್ನಿಂಗ್ ಮತ್ತೆ ಸಂಜೆ ಮಾತ್ರ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. 3 ದಿವಸಕ್ಕೆಲ್ಲ ಹೋಗಿ ಸೇರ್ಕೋತೀವಿ. ಗುಂಪಲ್ಲಿ ಫ್ಯಾಮಿಲೀಸ್ ಇರ್ತೀವಿ, ಸೊ ಟೈಮ್ ಸ್ಪೆಂಡ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀರಾ, ಗೊತ್ತೇ ಆಗಲ್ಲ ಹೋಗೋದು. ಆಕ್ಚುಲಿ ಇನ್ನೂ ನಡಿಬೇಕು ಅನ್ಸುತ್ತೆ, ಆಗ್ಬಿಡುತ್ತಲ್ಲ, ಸೊ ಹಾಗಾಗಿ ಸ್ಟಾಪ್ ಮಾಡ್ತೀವಿ ಅಷ್ಟೇ. ವರ್ಷ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ? ಪ್ರತಿ ವರ್ಷ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ, ಅಂದ್ರೆ ಈಗ ನೀವೇನ್ ಬೇಡ್ಕೊಂಡಿದ್ದೀರಾ ಅದೆಲ್ಲ ನೆರವೇರಿದ್ಯಾ? ಅಂತ ಖಂಡಿತ ಆಗಿದೆ. ಮಾದಪ್ಪ ನಮಗೆ ಕೊಟ್ಟಿದ್ದಾರೆ. ಯಾವತ್ತು ಮಾದಪ್ಪ ನಿಮ್ ಕೈ ಬಿಡಲ್ಲ? ಬಿಡಲ್ಲ. ನಿಮ್ ಮನೆ ದೇವ್ರ ಅದು? ನಮ್ಮ ಮನೆ ದೇವ್ರ ಮೇಲ್ಕೋಟೆ ಚಲುವರಾಯಸ್ವಾಮಿ. ಇವಾಗ ಏನ್ ಹೋಗ್ತಾ ಇದ್ದೀರಾ, ಏನ್ ಬೇಡ್ಕೋತೀರಾ ಅದೆಲ್ಲ ನಿಮ್ಮ ಮನೆಯವ್ರಿಗೆಲ್ಲ ನೆರವೇರಿಸಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೋಡೋದಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿ ಎಷ್ಟು ಚೆನ್ನಾಗಿ ಮಾತಾಡೋದು, ಅವ್ರ ಅಭಿಪ್ರಾಯನ ಯಾವ ರೀತಿ ತಿಳಿಸೋದು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನ ಮಾತಾಡ್ಸೋಣ, ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಬನ್ನಿ ಸರ್. ಅಲ್ಲಿಂದ ಹಾಯ್ ಹೇಳ್ತೀರಾ, ಬರಲ್ವಾ? ನಮಸ್ತೆ ಮ್ಯಾಮ್.
ನಿಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ. ಎಲ್ಲಿಂದ ಬರ್ತಾ ಇರೋದು? ನಾನು ಬೆಂಗಳೂರಿಂದ ಬರ್ತೀನಿ. ಅಂದರೆ ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ? ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಓಕೆ, ಅಂದರೆ ಎಷ್ಟು ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ? ಈ ವರ್ಷಕ್ಕಿಂತ ಜಾಸ್ತಿ ಆಗ್ತಾನೆ ಇದ್ದಾರೆ ಜನ. ಯಾವತ್ತೂ ಏನು ಕಡಿಮೆ ಅಂತ ಏನಾಗಲ್ಲ, ಇಲ್ಲಿ ಪರಿಚಯ ಜಾಸ್ತಿ ಆಗ್ತಾನೆ ಇರ್ತಾರೆ. ಅಂದರೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮ್ಗೆ ಯಾವತ್ತು ಕಾಲು ನೋವು ಬಂದಿರ್ತೋ ಅಥವಾ ಸುಸ್ತಾಗಿರ್ತೋ ಥರ ಏನೋ ಅನ್ಸಲ್ಲ? ಯಾವುದೂ ಆಗಿಲ್ಲ ಮ್ಯಾಮ್. ಎಲ್ಲ ದೇವ್ರ ಮಹಿಮೆ ಅಂತೀರಾ? ಮಾದಪ್ಪನ ಮಹಿಮೇನೆ ಮ್ಯಾಮ್. ಓಕೆ, ಇದು ಕಂಟಿನ್ಯೂ ಮಾಡ್ತೀರಾ ವರ್ಷ ವರ್ಷ? ಹಾಂ ಮ್ಯಾಮ್, ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವರ್ಷ ಬರೋಕ್ಕಾಗಲಿಲ್ಲ ಅಂದ್ರೂ ಆದ್ರೂ ಮಾದಪ್ಪ ಕರ್ಸ್ಕೊಂಡು ಬೆಳಿಗ್ಗೆ ಬಂದಿರೋದು. ಓಕೆ ಓಕೆ, ಅಂದರೆ ಮಾದಪ್ಪನ ಪಕ್ಕ ಭಕ್ತ ನೀವು ಅಂತ ಆಯಿತು. ಓಕೆ, ಇದು ಮತ್ತೆ ಯಾವ ರೀತಿ ಇತ್ತು ಲಾಸ್ಟ್ ಇಯರ್ಗೂ ಈ ಇಯರ್ಗೂ? ಅಂದರೆ ಜನಸಂಖ್ಯೆ ಜಾಸ್ತಿ ಆಗಿದೆ ಏನೋ? ಸಂಖ್ಯೆ ಜಾಸ್ತಿ ಇದ್ದಾರೆ ಮ್ಯಾಮ್. ಇನ್ನು ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ ಜನಗಳು. ಓಕೆ, 4 ದಿನ ಇದೇ ಥರ ಪಾದಯಾತ್ರೆ ಮಾಡಬೇಕಲ್ಲ, ಯಾವ ರೀತಿ ಟೈಮ್ ಪಾಸ್ ಮಾಡ್ತೀರಾ? ಬೇಜಾರಾಗಲ್ವಾ? ಎಲ್ಲೂ ಏನೂ ಅನ್ಸಲ್ವಾ? ಬೇಜಾರೇನು ಆಗೋದಿಲ್ಲ. ನಮ್ಮ ಅಪ್ಪನ ಕೂಕೊಂಡು ಹೋಗ್ತಾ ಇದ್ರೆ ಇನ್ನೂ ಇಷ್ಟು ಬೇಗ ಸಿಕ್ಬಿಡ್ತಾ ಅನಿಸುತ್ತೆ. 4 ದಿನ ಮುಗಿಯೋದೇ ಗೊತ್ತಾಗಲ್ಲ, ಒಂದ್ ದಿವಸದಲ್ಲೇ ಸಿಗುತ್ತೆ ಅಂತ ಅನಿಸ್ಬಿಡುತ್ತೆ. ಆ ಥರ ಭಾವನೆ ಆಗುತ್ತೆ, ಫೀಲ್ ಆಗುತ್ತೆ ಅಂತ ಹೇಳ್ತೀರಾ? ಓಕೆ, ಲಾಸ್ಟ್ ಇಯರ್ ಏನು ಬೇಡ್ಕೊಂಡಿದ್ರೆ ಅದು ನೆರವೇರಿದ್ಯಾ? ಹಾಂ ಮ್ಯಾಮ್, ಆಗಿದೆ ಮ್ಯಾಮ್. ಆಗಿರೋದಕ್ಕೆ ಮತ್ತೆ ಬರ್ತಾ ಇರೋದಿಲ್ಲ ಅಂದ್ರೆ ಯಾರು ಬರ್ತಾ ಇದ್ರ? ನಮ್ಮಪ್ಪ ಕೊಡ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ. ಓಕೆ, ಇವಾಗಲೂ ಹೋಗ್ತಾ ಇದ್ದೀರಾ? ಅಲ್ಲಿ ಏನು ಬೇಡ್ಕೋತೀರಾ? ಅದು ದೇವರು ನಿಮಗೆ ಬೇಡಿಸ್ಲಿ, ಕರುಣಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಇಲ್ಲಿವರೆಗೂ ನಿಮ್ಮ ಅಭಿಪ್ರಾಯನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮ್ಮ ಭಕ್ತಾದಿ ಅವರ ಎಕ್ಸ್ಪೀರಿಯನ್ಸ್, ಅಭಿಪ್ರಾಯನ ಯಾವ ರೀತಿ ಹಂಚ್ಕೊಂಡ್ರು ಅಂತ ಬನ್ನಿ ಮುಂದಿನ ಭಕ್ತಾದಿ ಕಾಯ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯನ ಹಂಚ್ಕೊಳ್ಳೋಣ.